ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಒಂದು 2026ನೇ ವರ್ಷ ದೇವರು ನಿಮ್ಮ ಜೀವಿತದಲ್ಲಿ ಅನೇಕ ಮೇಲುಗಳನ್ನು, ಆಶೀರ್ವಾದಗಳನ್ನು ತೆಗೆದುಕೊಂಡು ಬರಲಿ ಎಂಬುದಾಗಿ ನಾನು ಆಶಿಸುವವನಾಗಿದ್ದೇನೆ, ಪ್ರಾರ್ಥಿಸುವವನಾಗಿದ್ದೇನೆ. ಈ ಸಮಯದಲ್ಲಿ ನಾವು ನೇರವಾಗಿ ದೇವರ ವಾಕ್ಯದ ಕಡೆಗೆ ಹೋಗೋಣ. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದರೂ ನೆನಪು ಮಾಡ್ತೀರಾ? ಯಾವ ವಿಷಯದ ಕುರಿತಾಗಿ ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಮಾತಾಡಿದ್ರಿ? ನೆನಪು ಮಾಡಿರಿ ನೋಡೋಣ. ನಾವು ಯಾವ ಓಟವನ್ನು ಓಡುವವರಾಗಿ ಇರಬೇಕು ಎಂಬುದಾಗಿ, ನಮ್ಮ ಓಟ ಯಾವ ರೀತಿಯಾಗಿ ಇದೆ ಎಂಬುದಾಗಿ, ಯಾವ ವಿಷಯದಲ್ಲಿ ನಾವು ಓಟವನ್ನು ಓಡುವವರಾಗಿದ್ದೇವೆ ಎಂಬುದಾಗಿ ಕೆಲವೊಬ್ಬರು ಭಕ್ತರ ವಿಷಯವಾಗಿ ನಾವು ನೋಡಿದಂಥವರಾಗಿ ಇದ್ದೇವೆ ಪ್ರಿಯರೇ. ಗೆಹಜಿ ಹಣವನ್ನು ಹಿಂಬಾಲಿಸಿ ಓಡಿ ಹೋದ, ಆದರೆ ನಿಜವಾಗಿ ದೇವರನ್ನು ಹಿಂಬಾಲಿಸಿ ಆತನು ಓಡಿ ಹೋಗಬೇಕಾಗಿ ಇತ್ತು ಎನ್ನುವಂಥ ಸಂಗತಿಯನ್ನು ನಾವು ಪ್ರಥಮವಾಗಿ ನಾವು ನೋಡಿ ಅನೇಕ ವಿಷಯಗಳನ್ನು ನಾವು ಏನು ಮಾಡ್ತಾ ಬಂದಿದ್ದೀವಿ? ಅವಲೋಕಿಸ್ತಾ ಬಂದಿದ್ದೀವಿ. ನಾವು ಯೇಸುವನ್ನೇ ಹಿಂಬಾಲಿಸಿ ಓಡುವವರಾಗಬೇಕು. ನಮಗೋಸ್ಕರವಾಗಿ ಒಂದು ಪದವಿ ಇಡಲ್ಪಟ್ಟಿದೆ. ಆ ಪದವಿಯನ್ನು, ಆ ನೇಮಕವಾದಂಥ ಓಟವನ್ನು ಕೊನೆಯ ಗುರಿ ಮುಟ್ಟುವವರೆಗೂ ಕೂಡ ಸ್ಥಿರಚಿತ್ತದಿಂದ ನಾವು ಓಡುವವರಾಗಿ ಇರಬೇಕು ಎನ್ನುವಂಥ ಅನೇಕ ಸತ್ಯ ಸಂಗತಿಗಳನ್ನು ನಾವು ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳುತ್ತಾ 2025ನೇ ವರ್ಷದಲ್ಲಿ ನಾವು ಎಂತಹ ಓಟವನ್ನು ಓಡಿದವರಾಗಿ ಇದ್ದೇವೆ ಎನ್ನುವಂಥ ವಿಷಯವನ್ನು ನಾವೇನು ಮಾಡಿದ್ದೇವೆ? ತಿಳಿದುಕೊಂಡವರಾಗಿ ಇದ್ದೇವೆ. ಒಂದು ಹೊಸ ವರ್ಷದಲ್ಲಿ ಹೊಸದಾದಂಥ ಒಂದು ಸಂದೇಶವನ್ನು ನಾವು ಈ ಸಮಯದಲ್ಲಿ ನಾವು ಕೇಳೋಣ. ಈ ಸಮಯದಲ್ಲಿ ನೀವು ನಿಮ್ಮ ಸತ್ಯವೇದ ಪುಸ್ತಕಗಳಲ್ಲಿ 12ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆ ಈ ಸಮಯದಲ್ಲಿ 2ನೇ ವಚನವನ್ನು ನಾವು ಓದಿಕೊಳ್ಳೋಣ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿ ಇದ್ದಾನೆ ಎಂಬುದಾಗಿ. Hebrews chapter 12 verse 2. Looking to Jesus, the author and the finisher of our faith, for the joy that was set before him, he endured the cross, despising the shame, and has sat down at the right hand of the throne of God ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ಇವತ್ತಿನ ದಿವಸ ನಾವು 2026ನೇ ವರ್ಷದ ಪ್ರಾರಂಭದ ದಿವಸದಲ್ಲಿ ಯೇಸುವಿನ ಮೇಲೆ ನಾವು ದೃಷ್ಟಿ ಇಟ್ಟು ಈ ಒಂದು ವರ್ಷದಲ್ಲಿ ಸಂಪೂರ್ಣವಾಗಿ ಆತನಿಗಾಗಿ ನಾವು ಜೀವಿಸುವಂಥ ಮಕ್ಕಳಾಗಿ ಇರುವುದಕ್ಕಾಗಿ ಒಂದು ವಾಕ್ಯವನ್ನು ದೇವರು ನಮಗೆ ಪ್ರೇರೇಪಿತವಾಗಿ ಏನು ಮಾಡಿದ್ದಾರೆ? ವಾಕ್ಯವನ್ನು, ಅಂಶವನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯರೇ, ಅನೇಕರು ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಏನಂತ ಹೇಳಂತಂದರೆ ಅವರು ಯಾವ ವಿಷಯಕ್ಕಾಗಿ ದೃಷ್ಟಿ ಇಟ್ಟು ಜೀವಿಸಬೇಕೋ ಎಂಬುದಾಗಿ ತಿಳಿಯಲಾರದ ಹಾಗೆ ಜೀವಿಸ್ತಾ ಇದ್ದಾರೆ. ಅನೇಕರಿಗೆ ತಮ್ಮ ಒಂದು ಭಕ್ತಿಯ ಜೀವಿತದ ಕುರಿತಾಗಿ ಒಳ್ಳೆಯ ಅವಗಾಹನೆ ಇರಲಾರದ ಹಾಗೆ ಜೀವಿಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಸಿಮೆಂಟಿಗೆ ಎಷ್ಟು ನೀರು ಹಾಕಿದ್ರೆ ಸಮೇತ ಅದು ಸಿಮೆಂಟ್ ಹೆಂಗಿರುತ್ತೆ? ಗಟ್ಟಿನೇ ಆಗುತ್ತೆ. ಅದೇ ರೀತಿಯಾಗಿ ಅನೇಕರಿಗೆ ಎಷ್ಟು ವಾಕ್ಯ ಕೇಳಿದ್ರು ಕೂಡ ಅವ್ರ ಹೃದಯವನ್ನು ಏನು ಮಾಡಿಬಿಟ್ರೆ ಅವರು ಕಲ್ಲು ಮಾಡ್ಕೊಂಬಿಟ್ಟಿದ್ದಾರೆ, ಗಟ್ಟಿ ಮಾಡ್ಕೊಂಬಿಟ್ಟಿದ್ದಾರೆ. ಬಂಡತನದ ಒಂದು ಸ್ಥಿತಿ ಉಳ್ಳವರಾಗಿ ಇದ್ದಾರೆ. ಎಷ್ಟು ವಾಕ್ಯ ಹೇಳಿದರೂ ಕೂಡ ಆ ವಾಕ್ಯ ಅವರಲ್ಲಿ ಏನು ಮಾಡ್ತಾ ಇಲ್ಲ ರೀ? ಕೆಲಸ ಮಾಡ್ತಾ ಇಲ್ಲ. ಆ ವಾಕ್ಯ ಅವರಲ್ಲಿ ಏನು ಮಾಡ್ತಾ ಇಲ್ಲ ರೀ? ವಿಮೋಚನೆಯ ಒಂದು ಕಾರ್ಯಗಳನ್ನು, ಅದ್ಭುತ ಒಂದು ಕಾರ್ಯಗಳನ್ನು, ಅತಿಶಯ ಒಂದು ಕಾರ್ಯಗಳನ್ನು ಜರುಗಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪ್ರೇರಿ. ಆದರೆ ಈ 2026ನೇ ವರ್ಷದಲ್ಲಿ ಸಂಪೂರ್ಣವಾಗಿ ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತನ ಮೇಲೆ ನಮ್ಮ ದೃಷ್ಟಿಯನ್ನಿಟ್ಟು ನಮ್ಮ ಭಕ್ತಿಯ ಜೀವಿತವನ್ನು ನಾವು ಮುಂದೆ ಸಾಗಿಸಿಕೊಂಡು ಹೋಗುವ ಮಕ್ಕಳಾಗಬೇಕು ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ, ತಿಳಿಸ್ತಾ ಇದೆ. ಏನಂತ ಹೇಳಂತಂದರೆ, ನಾವು ನಮಗೆ ನೇಮಕವಾಗಿರ್ತಕ್ಕಂಥ ಓಟವನ್ನು ಸ್ಥಿರಚಿತ್ತದಿಂದ ನಾವು ಓಡುವವರಾಗಿ ಇರೋಣ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಮ್ಮ ಚಿತ್ತ ಬದಲಾವಣೆ ಆಗಬಾರ್ದು. ನಾವು ಯಾವುದನ್ನು ನಂಬಿದೆವೋ, ಯಾರ ಮೇಲೆ ವಿಶ್ವಾಸ ಇಟ್ಟಿದ್ದೇವೋ, ಯಾವಾತನು ನಮಗೆ ವಿಮೋಚನೆಯನ್ನು, ಬಿಡುಗಡೆಯನ್ನು ಕೊಟ್ಟಿದ್ದಾನೆಂಬುದಾಗಿ ಸಂಪೂರ್ಣವಾಗಿ ಅರಿತುಕೊಂಡು ಭಯಭಕ್ತಿಯ ಜೀವಿತವನ್ನು ನಾವು ಜೀವಿಸ್ತಾ ಇದ್ದೀವೋ ಅದರಲ್ಲಿಯೇ ನಾವು ಸ್ಥಿರವಾಗಿ ಇರಬೇಕು ಹೊರತಾಗಿ ನಾವು ಮತ್ತೊಂದು ಮಾರ್ಗವನ್ನು ನಾವೇನು ಮಾಡಬಾರ್ದು? ತುಳಿಯುವವರಾಗಿ ಇರಬಾರ್ದು. ಮತ್ತೊಂದು ಕಾರ್ಯದ ವಿಷಯವಾಗಿ ನಾವು ಆಲೋಚಿಸುವವರಾಗಿ ಇರಬಾರ್ದು. ನಮ್ಮ ಭಕ್ತಿಯ ಜೀವಿತವನ್ನು ಅನೇಕರು ಕೆಡಿಸಬೇಕಂತೇಳಿ ಸೈತಾನನು ಅನೇಕರ ಮನುಷ್ಯರ ಒಳಗಡೆ ಒಕ್ಕೊಂಡು ಏನು ಮಾಡ್ತಾನೆ ರೀ? ನಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸೋದಕ್ಕೆ ಏನು ಮಾಡ್ತಾನೆ? ಪ್ರೇರೇಪಿಸುವವನಾಗಿ ಇರ್ತಾನೆ. ಅದಕ್ಕಾಗಿ ಈ ಸಮಯದಲ್ಲಿ 3 ಅಂಶಗಳನ್ನು ನಾವು ಕ್ವಿಕ್ಕಾಗಿ ನೋಡಿಕೊಳ್ಳೋಣ.
ಯಾಕೆ ನಾವು ಯೇಸು ಕ್ರಿಸ್ತನ ಮೇಲೆ ದೃಷ್ಟಿ ಇಟ್ಟು ಓಡಿ ಹೋಗುವವರಾಗಿ ಸ್ಥಿರಚಿತ್ತದಿಂದ ಆತನನ್ನು ಮುಟ್ಟುವವರಾಗಿ ಇರಬೇಕಂತೇಳಿ ಪೌಲನ್ನು ಪ್ರೇರೇಪಿಸ್ತಾ ಇದ್ದಾನಂತಂದರೆ ಮೊದಲನೇದಾಗಿ ಪ್ರೇರೆ ನಾವು ನೋಡ್ತಾ ಇದ್ದೇವೆ. ನಾವು ಅಲ್ಲಿ ಸತ್ಯವೇದ ಹೇಳ್ತಾ ಇದ್ದೇವೆ ಸ್ಪಷ್ಟವಾಗಿ, ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಆ ವಚನ ಓದಿಕೊಳ್ಳೋಣ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ಎಂಬುದಾಗಿ. ಹಲ್ಲೆಲೂಯಾ. ಯಾರ ಮೇಲೆ ದೃಷ್ಟಿ ಇಟ್ರಿ? ನಂಬಿಕೆಯನ್ನು ಯಾರು ಹುಟ್ಟಿಸ್ತಾ ಇದ್ದಾರೋ, ನಂಬಿಕೆಯನ್ನು ಯಾರು ಪೂರೈಸುವವರಾಗಿ ಇದ್ದಾರೋ ಆತನ ಮೇಲೆಯೇ ನಮ್ಮ ದೃಷ್ಟಿಯನ್ನು ನಾವು ಇಡಬೇಕು. ಮೊದಲನೇದಾಗಿ ನಮ್ಮ ಫೋಕಸ್, ಹಲ್ಲೆಲೂಯಾ, ಅವರ್ ಫೋಕಸ್, ನಮ್ಮ ಒಂದು ಕಾನ್ಸಂಟ್ರೇಷನ್, ನಮ್ಮ ಒಂದು ಗುರಿ ಏನಾಗಿರ್ಬೇಕ್ರಿ? ನಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸುವಾತನು ಪೂರೈಸುವಾತನಾಗಿರುವಂಥ ಯೇಸುವಿನ ಮೇಲೆ ಪರಿಪೂರ್ಣವಾಗಿ ಏನು ಮಾಡಬೇಕದು? ನೆಲೆಗೊಳ್ಳುವಂಥದ್ದಾಗಿ ಇರಬೇಕು. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ, ಅಲ್ಲಿ ವಚನ ಈ ರೀತಿಯಾಗಿ ಹೇಳ್ತಾ ಇದೆ, ಏನಂತ ಹೇಳ್ರಿ? ಲೆಟ್ ಅಸ್ ಫಿಕ್ಸ್ ಅವರ್ ಐಸ್ ಆನ್ ಜೀಸಸ್. ನಮ್ಮ ಒಂದು ಕಣ್ಣುಗಳು ಸಂಪೂರ್ಣವಾಗಿ ಯಾರ ಮೇಲೆ ಇರಬೇಕಂತ್ರಿ? ಕ್ರಿಸ್ತೇಸುವಿನ ಮೇಲೆ ಇರುವವುಗಳಾಗಿ ಇರಬೇಕು. ಹಲ್ಲೆಲೂಯಾ. ಯಾಕಂದರೆ ಹಿ ಈಸ್ ದ ಓನ್ಲಿ ದ ಆಥರ್ ಆ್ಯಂಡ್ ದ ಪರ್ಫೆಕ್ಟರ್ ಆಫ್ ಫೇತ್ ಎಂಬುದಾಗಿ. ನಮ್ಮ ನಂಬಿಕೆಗೆ ಏನಾಗಿದ್ದಾನಂತ ಹೇಳ್ತಾ ಇದೆ ವಾಕ್ಯಲ್ಲಿ? ಹುಟ್ಟಿಸುವಾತನು, ನಂಬಿಕೆಯನ್ನು ಪೂರೈಸುವಾತನು. ಹುಟ್ಟಿಸುವಾತನು ಆತನೇ, ನಂಬಿಕೆ ಹುಟ್ಟಿಸಿದ ಮೇಲೆ ಖಂಡಿತವಾಗಿ ಪೂರೈಸುವಾತನು ಕೂಡ ಆತನೇ ಆಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನ ದಿವಸ ನಾವು ಸಂಪೂರ್ಣವಾಗಿ ನಮ್ಮ ಜೀವಿತದಲ್ಲಿ ನಾವು ಫಿಕ್ಸ್ ಎನ್ನುವಂಥ ಪದವನ್ನು ನಾವು ನೋಡುವಾಗ, ಆ ಪದ ಗ್ರೀಕ್ ಪದದಿಂದ ಬಂದಿರುವಂಥ ಒಂದು ಪದವಾಗಿ ಇದೆ. ಸಂಪೂರ್ಣವಾಗಿ ಕಾನ್ಸಂಟ್ರೇಷನ್ನಿಂದ ಹೆಚ್ಚು ಹೊತ್ತು ನೋಡುವಂಥ ಒಂದು ಪದ ಅರ್ಥ ಅದಾಗಿ ಇದೆ ಪ್ರಿಯರೇ. ಹೆಚ್ಚು ಹೊತ್ತು ಆತನನ್ನೇ ನೋಡುವಂಥ ಒಂದು ಸ್ಥಿತಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಯಾವೊಬ್ಬ ಒಂದು ವ್ಯಕ್ತಿ ಈ ಲೋಕದ ಪ್ರಕಾರವಾಗಿ ನಾವು ನೋಡುವಾಗ ಒಂದು ಗುರಿಯನ್ನು, ಒಬ್ಬ ಶೂಟ್ರ್ ಇರ್ತಾನೆ. ಶೂಟ್ರ್ ಏನು ಮಾಡ್ತಾನೆ ರೀ? ತಾನು ಯಾವೊಂದು ವಸ್ತುವನ್ನು ಶೂಟ್ ಮಾಡಬೇಕಂತೇಳಿ ನೇಮಕವಾಗಿ ಇರುತ್ತೋ, ಅಥವಾ ಒಂದು ರೌಂಡ್ ಆಗಿರ್ತಕ್ಕಂಥ ಆಬ್ಜೆಕ್ಟಲ್ಲಿ ಸೆಂಟ್ರ್ ಪಾಯಿಂಟನ್ನು ಏನು ಮಾಡಿರ್ತಾರೆ ರೀ? ಗುರಿ, ಅದೊಂದು ಸೆಂಟ್ರ್ ಪಾಯಿಂಟನ್ನು ಮಾಡಿರ್ತಾರಲ್ವ ಆ ಚಿತ್ರದಲ್ಲಿ, ಅದನ್ನೇ ಹೊಡೆದ್ರೆ ಏನಾಗುತ್ತೆ? ಅವನು ಜಯವನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬಿಲ್ಲು ಬಾಣ ನಿಮಗೆ ಗೊತ್ತಲ್ವಾ? ಈಸಿಯಾಗಿ ಹೇಳ್ಬೇಕು. ಯಾಕಂದ್ರೆ ರಿವಾಲ್ವರ್ ಪಿಸ್ತಲ್ಗಳನ್ನು ನಾವು ಎಲ್ಲಿ ಯೂಸ್ ಮಾಡಿದ್ದಾರೆ ಅಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಚಿಕ್ಕವರಿರುವಾಗ, ಇವಾಗೆಲ್ಲ ಮೊಬೈಲ್ ದುನಿಯಾ ಬಂದಿದೆ, ಆಟಗಳು ಯಾವುದು ಇಲ್ಲ. ನಾವು ಚಿಕ್ಕವರಿರುವಾಗ ಅನೇಕ ಆಟಗಳನ್ನು ನಾವು ಆಡ್ತಾ ಇದ್ದೀವಿ. ಯಾವಾಗ ಬೇಸಿಗೆ ಕಾಲು ಬಂತಂದರೆ ಸಾಕು, ಅದೇನಂತೀವಿ ರೀ, ಜಾಲಿ ಕಟ್ಟಿಗಿಲಿ, ಚಿಕ್ಕದಾಗಿರ್ತಕ್ಕಂಥ ಜಾಲಿ ಕಟ್ಟಿಗಿಲಿ ಏನು ಮಾಡ್ತಿದ್ವಿ? ಅದನ್ನು ಕಡ್ಕೊಂಬಂದು ಏನು ಮಾಡ್ತಿದ್ವಿ? ಅಂಗಡಿಯಾಗ ಹೋಗಿ ಹುರ್ಕಂತರೋದು, ಕಟ್ಕೊಳ್ಳೋದು, ಅದೇನಂತಾರೆ ದಂಟು ಇರ್ತವೆ, ಆ ದಂಟನ್ನು ತೆಗೆದುಕೊಂಡು ಮುಂದೆ ಮ್ಯಾಣಗೆನ ಮೆತ್ತಿದ್ವಿ. ಆಯ್ತು, ಅದರಲ್ಲಿ ಏನು ಮಾಡ್ತಾಯಿದ್ವಿ? ಆಟ ಆಡ್ತಾಯಿದ್ವಿ. ನೀವು ಆಡಿದವರು ಕೆಲವೊಬ್ಬರು ನಿಮ್ಗೆ ಗೊತ್ತಿರ್ಬೋದು, ಕೆಲವೊಬ್ರು ಗೊತ್ತಿಲ್ಲ ಅದೇ ಇರ್ಬೋದು. ನಾವೇನು ಮಾಡ್ತಾಯಿದ್ವಿ? ಗುರಿ ಇಟ್ಟು ಹೊಡೆಯುವವರಾಗಿರ್ತೀವಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾರ್ದು ತುಂಬ ಹೈಟ್ ಹೋಗುತ್ತೆ, ಯಾರ್ದು ತುಂಬ ದೂರ ಹೋಗುತ್ತೆ, ಅದೊಂದು ಏನ್ರಿ? ಅದು ಪಂದ್ಯ, ಅದೊಂದು ಮಕ್ಕಳಲ್ಲಿ ಉಲ್ಲಾಸ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ನಮ್ಮ ಒಂದು ಗುರಿ ಏನಾಗಿರ್ಬೇಕು ರೀ? ಕ್ರಿಸ್ತನನ್ನು ಮುಟ್ಟುವಂಥ ಗುರಿ ಆಗಿರಬೇಕು. ಆತನಿಂದ ನಮ್ಮನ್ನು ಕಾನ್ಸಂಟ್ರೇಷನನ್ನು ಯಾರು ಕೂಡ ತಪ್ಪಿಸಲಾರದ ಹಾಗೆ ನಮ್ಮ ಭಕ್ತಿಯ ಜೀವಿತ ಎನ್ನುವಂಥದ್ದು ಏನಾಗಿರ್ಬೇಕು ರೀ? ಇರುವಂಥದ್ದಾಗಿರ್ಬೇಕು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರೇಯರ್ ಏನಂತ ಹೇಳಂತಂದರೆ, ಯಾವ ವ್ಯಕ್ತಿ ಸರಿಯಾದ ರೀತಿಯಲ್ಲಿ ಗುರಿ ಇಟ್ಟು ತನ್ನ ಕಣ್ಣುಗಳನ್ನು, ತನ್ನ ಮನಸ್ಸನ್ನು, ತನ್ನ ಹೃದಯವನ್ನು ಸಂಪೂರ್ಣವಾಗಿ ಅದರ ಮೇಲೆ ಕೇಂದ್ರೀಕರಿಸಿ ಅವನು ಬಾಣವನ್ನು, ತನಗಿರ್ತಕ್ಕಂಥ ಒಂದು ವಸ್ತುವನ್ನು ಸರಿಯಾದ ರೀತಿಯಲ್ಲಿ ಅವನು ಹೊಡಿತಾನೋ, ಅವನು ಸರಿಯಾದ ರೀತಿಯಲ್ಲಿ ಫೋಕಸ್ ಮಾಡಿದಂಥ ವ್ಯಕ್ತಿ ಆದರೆ ಖಂಡಿತವಾಗಿ ಅವನು ಏನು ಮಾಡ್ತಾನೆ ರೀ? ಆ ಒಂದು ಪಂದ್ಯದಲ್ಲಿ ಜಯವನ್ನು ಗಳಿಸುವವನಾಗಿ ಇರ್ತಾನೆ ಪ್ರಿಯರು. ಅದಕ್ಕಾಗಿ ಇವತ್ತಿನ ದಿವಸ ಈ ವರ್ಷದಲ್ಲಿ ನಾವು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋಣ. ನಮ್ಮ ನಂಬಿಕೆಯನ್ನು ಹುಟ್ಟಿಸುವಾತನು ಪೂರೈಸುವಾತನು ಆಗಿರುವಂಥ ಯೇಸುವಿನ ಮೇಲೆ ನಾವು ಸ್ಥಿರವಾಗಿ ದೃಷ್ಟಿ ಇಟ್ಟು ಆತನನ್ನು ನಾವೇನು ಮಾಡೋಣ? ಹಿಂಬಾಲಿಸುವವರಾಗಿ ಇರೋಣ ಪ್ರಿಯರೇ. ನಮ್ಮ ಕಣ್ಣುಗಳು ಆತನನ್ನೇ ನೋಡುವ ಕಣ್ಣುಗಳಾಗಿ ಇರಬೇಕು. ನಮ್ಮ ಒಂದು ನೋಟ, ಆಲೋಚನೆ, ವಿಧಾನ, ಹೃದಯದಲ್ಲಿ ಆತನಿಗೆ ಪರಿಪೂರ್ಣವಾಗಿ ಸ್ಥಳವನ್ನು ಕೊಟ್ಟವರಾಗಿ ನಾವು ಇರಬೇಕು ಪ್ರಿಯರೇ. ಅದಕ್ಕಾಗಿ ನಾವು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನೋಡಿದ ಒಬ್ಬ ವ್ಯಕ್ತಿ ಯಾರನ್ನು ನೋಡಿದ? ಯೇಸುವನ್ನು ನೋಡಿದ. ಯೇಸುವಿನ ಕಣ್ಣುಗಳು ಆ ವ್ಯಕ್ತಿಯ ಕಣ್ಣುಗಳು ಯೇಸುವಿನ ಕಣ್ಣುಗಳಲ್ಲಿ ಯಾವಾಗ ಭೇಟಿಯಾದವು, ಆ ವ್ಯಕ್ತಿಯಲ್ಲಿ ಸಂಪೂರ್ಣವಾಗಿ ಬದಲಾವಣೆ ಎನ್ನುವಂಥದ್ದು, ಪಶ್ಚಾತ್ತಾಪ ಎನ್ನುವಂಥದ್ದು ಸಂಪೂರ್ಣವಾಗಿ ಏನಂತ ಹೇಳ್ತಾ ಇದೆ, ಒಂದು ಒಳ್ಳೆಯ ನೂತನ ಸ್ವಭಾವ ಎನ್ನುವಂಥದ್ದು ಆತನಲ್ಲಿ ಬಂತು ಪ್ರೇರ. ಆತನ 19ನೇ ಅಧ್ಯಾಯದಲ್ಲಿ ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಮರವನ್ನು ಏರಿ
ಕುಳಿತಿರ್ತಕ್ಕಂಥ ಜಕ್ಕಾಯ ಪ್ರಿಯರೇ, ಪೇತ್ರನು ಸುಳ್ಳು ಹೇಳಿದ, ಬೋಂಕಿದ, 3 ಸಾರಿ ಬೋಂಕಿದಾದ ಮೇಲೆ ಸ್ವಾಮಿಯನ್ನು ನೋಡ್ತಾ ಇದ್ದಾನೆ. ಸ್ವಾಮಿಯ ಕಣ್ಣುಗಳು ಪೇತ್ರನ ಕಣ್ಣುಗಳನ್ನು ಯಾವಾಗ ನೋಡಿದವು, ಪಶ್ಚಾತ್ತಾಪಪಟ್ಟು ಪೇತ್ರನ ಏನು ಮಾಡ್ತಾ ಇದ್ದಾನ್ರಿ, ದೇವರಿಗೋಸ್ಕರವಾಗಿ ಒಬ್ಬ ಒಳ್ಳೆಯ ಅಪೋಸ್ತಲನಾಗಿ, ಸುವಾರ್ತಿಕನಾಗಿ, ಒಳ್ಳೆಯ ಸಾಕ್ಷಿಯಾಗಿ, ಹತಸಾಕ್ಷಿಯಾಗಿ ಆತನೇನು ಮಾಡಿದ, ಜೀವಿಸಿದ ಪ್ರಿಯರೇ. ಹಲ್ಲೆಲೂಯಾ. ನಮ್ಮ ದೃಷ್ಟಿಯನ್ನು ನಾವು ಸಂಪೂರ್ಣವಾಗಿ ನಂಬಿಕೆಯನ್ನು ಹುಟ್ಟಿಸುವಾತನ, ಪೂರೈಸುವಾತನಾಗಿರುವಂಥ ದೇವರ ಮೇಲೆ ನಾವೇನು ಮಾಡೋಣ, ಇರಿಸುವವರಾಗಿ ನಾವು ಮುಂದೆ ಸಾಗುವವರಾಗಿ ಇರೋಣ. ನಮ್ಮ ನಿರ್ಧಾರ ಒಂದೇ ಆಗಿರಬೇಕು. ನಾವು ಆತನನ್ನು ಮುಟ್ಟುವವರೆಗೂ ಕೂಡ ನಾವು ಕದಲಲಾರದೆ ಸಂಪೂರ್ಣವಾಗಿ ನಾವು ಆತನ ಜೊತೆಗೆ ಸೇವಕರಾಗಿ ಇರುವವರಾಗಬೇಕು. ಮೊದಲನೇದಾಗಿ ಆತನು ಏನು ಮಾಡಿದನ್ರಿ, ನಮಗೆ ಮರಣವನ್ನು ತಾನು ಹೊತ್ತುಕೊಂಡು ನಮಗೆ ಜೀವವನ್ನು ಪ್ರಸಾದಿಸಿದಾನಲ್ವಾ, ಆ ಒಂದು ಕಾರ್ಯಕ್ಕಾಗಿ ಸಂಪೂರ್ಣವಾಗಿ ನಾವು ಆತನ ಮೇಲೆ ನಂಬಿಕೆ ಉಳ್ಳವರಾಗಿ ನಾವು ಜೀವಿಸಬೇಕು ಪ್ರಿಯರೇ. ಆತ ನಮ್ಮ ಜೀವಿತದಲ್ಲಿ ಏನು ಮಾಡಿದನ್ರಿ, ನಮ್ಮ ಪಾಪವನ್ನು, ಶಾಪ, ಅವಮಾನ, ರೋಗ, ಎಲ್ಲ ಕತ್ತಲೆ, ಅವಮಾನವೆಲ್ಲವನ್ನು ತಾನು ಭರಿಸಿಕೊಂಡು ನಮಗೇನು ಮಾಡಿದ್ದಾನೆ, ಜೀವನ ಕೊಟ್ಟಿದ್ದಾನೆ. ಯಾವ ಒಬ್ಬ ಮನುಷ್ಯನ ಮೂಲಕವಾಗಿ ಮರಣ, ಪಾಪ ಎನ್ನುವಂಥದ್ದು ಈ ಲೋಕಕ್ಕೆ ಬಂತು, ಆ ಪಾಪವನ್ನು ದೇವರು ಮನುಷ್ಯನಾಗಿ ಇಳಿದು ಬಂದು ಕಡೆ ಆದಾಮನಾಗಿ ನಮಗೆ ಜೀವನ ಕೊಡುವುದಕ್ಕಾಗಿ ಆತನು ಮರಣವನ್ನು ಏನು ಮಾಡಿದರಿ, ಹೊತ್ತುಕೊಂಡ ಭರಿಸಿದ ಪ್ರಿಯರೇ. ಅದಕ್ಕಾಗಿ ನಾವು ಆತನಿಗೆ ಕೃತಜ್ಞತೆ ಉಳ್ಳವರಾಗಿ ನಾವು ಜೀವಿಸಬೇಕು ಪ್ರಿಯರೇ. ಎರಡನೇದಾಗಿ ಆತನು ನಮಗೊಂದು ಒಳ್ಳೆಯ ಎಕ್ಸಾಂಪಲನ್ನು, ಮಾದರಿಯನ್ನು ಆತನೇನು ಮಾಡಿದ್ದಾನೆ, ತೋರಿಸಿದ್ದಾನೆ. ಅದಕ್ಕಾಗಿ ನಾವು ಆತನ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಟ್ಟು, ಆತನ ಮೇಲೆ ವಿಶ್ವಾಸ ಇಟ್ಟು, ದೃಷ್ಟಿ ಇಟ್ಟು ನಾವು ಜೀವಿಸುವವರಾಗಿ ಇರಬೇಕು. ಆತನ ಗೆತ್ಸೆಮನೆ ತೋಟದಲ್ಲಿ ತನ್ನ ಒಂದು ನೀರು ಏನಾಯ್ತು, ಇದು ಬೆವರು ಏನಾಯ್ತಂತೆ, ರಕ್ತದ ಹನಿಯಾಗಿ ಮಾರ್ಪಡ್ತು. ಅದೆಲ್ಲವನ್ನು ಆತನು ಯಾರಿಗೋಸ್ಕರವಾಗಿ ಭರಿಸಿದ, ನಮ್ಮೆಲ್ಲರಿಗೋಸ್ಕರವಾಗಿ ಭರಿಸಿದ ಪ್ರೇರ. ಅಂತಹ ದೊಡ್ಡ ತ್ಯಾಗ ಮಾಡಿದಂಥ ದೇವರು ಈ ಲೋಕದಲ್ಲಿ ನೀನು ಎಲ್ಲಿ ಹುಡುಕಿದರೂ ಕೂಡ ಸಿಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆತ ನಮ್ಮನ್ನು ಹುಟ್ಟಿಸಿದ್ದಾನೆ. ಆ ಹುಟ್ಟಿಸಿದಂಥ ದೇವರು ನನ್ನ ಮಕ್ಕಳಿವರು, ನನ್ನ ಮಕ್ಕಳು ತಪ್ಪು ಮಾಡಿದಾಗ ನಾನೇ ಅದನ್ನು ಒತ್ತುಕೊಳ್ಬೇಕಂತೇಳಿ ಒಂದು ದೊಡ್ಡದಾಗಿರ್ತಕ್ಕಂಥ ಕಾರ್ಯವನ್ನು ಈ ಲೋಕಕ್ಕೆ ತಾನೇ ಮನುಷ್ಯನಾಗಿ ಹೊರಟು ಬರೋದರ ಮೂಲಕವಾಗಿ ಏನು ಮಾಡಿದಾನ ಆತ, ಆ ಕಾರ್ಯವನ್ನು ಜರುಗಿಸಿದ್ದಾನೆ ಪ್ರೇರ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸಂಪೂರ್ಣವಾಗಿ ನಂಬಿಕೆಯನ್ನು ಹುಟ್ಟಿಸುವಾತನು, ಪೂರೈಸುವಾತನಾಗಿರುವಂಥ ಆತನ ಮೇಲೆ ನಮ್ಮ ದೃಷ್ಟಿ ಇಟ್ಟು ನಾವು ಜೀವಿಸುವವರಾಗಿ ಇರೋಣ ಪ್ರೇರ. ಆ ಒಂದು ವಚನದಲ್ಲಿ ಎರಡನೇ ಅಂಶವನ್ನು ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ನಮ್ಮ ಫೋಕಸ್ ಯಾರ ಮೇಲೆ ಇರಬೇಕ್ರಿ, ಯೇಸುವಿನ ಮೇಲೆ ಇರಬೇಕು. ಎರಡನೇದಾಗಿ ನಮ್ಮ ಒಂದು ಒಳ್ಳೆಯ ಮಾದರಿಯಾಗಿ ಯಾರಿದ್ದಾರೆ, ಯೇಸು ಸ್ವಾಮಿ ಇದ್ದಾರೆ ಪ್ರೇರೆ. ಹಲ್ಲೆಲೂಯಾ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಒಂದು ಸಾರಿ ಓದ್ತಿರೋ ವಚನವನ್ನು. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ಅಂತ ಹೇಳ್ತಾ ಇದೆ ವಾಕ್ಯ. ಹಲ್ಲೆಲೂಯಾ. ಪ್ರೈಸ್. ಮೊದಲನೇದಾಗಿ ಯೇಸುವಿನ ಮೇಲೆ ನಾವು ದೃಷ್ಟಿ ಇಡಬೇಕು. ನಾವು ನೋಡ್ತಾ ಇದ್ದೀವಿ, ನಮ್ಮ ಫೋಕಸ್ ಎಲ್ಲ ಯೇಸುವಾಗಿರಬೇಕು. ಎರಡನೇದಾಗಿ ಆತನ ಒಂದು ಮಾದರಿಯನ್ನು, ಎಕ್ಸಾಂಪಲನ್ನು ನಮಗೇನು ಮಾಡಿದ್ದಾನೆ, ತೋರಿಸಿ ಹೋಗಿದ್ದಾನೆ. ಆ ಎಕ್ಸಾಂಪಲ್ ಏನಾಗಿದೆ ರೀ, ಆತನ ಮುಂದೆ ಒಂದು ಸಂತೋಷ ಇದೆ. ಆ ಸಂತೋಷಕ್ಕೋಸ್ಕರ ಈಗಿರುವಂಥ ಅವಮಾನವನ್ನು ಆತನೇನು ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದ ವಾಕ್ಯ, ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಆತನೇನು ಮಾಡ್ತಾ ಇದ್ದಾನೆ, ಸಹಿಸಿಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ಒಂದು 2026ನೇ ವರ್ಷದಲ್ಲಿ ಆತನ ಮೇಲೆ ನಂಬಿಕೆ ಇಡುವಂಥದ್ದು ಮಾತ್ರವಲ್ಲ, ಆತನೇ ನಮ್ಮ ಫೋಕಸ್ ಎಂಬುದಾಗಿ ಇಟ್ಟುಕೊಳ್ಳುವಂಥದ್ದು ಮಾತ್ರವಲ್ಲ, ಎರಡನೇದಾಗಿ ಈಸ್ ಅವರ್ ಪರ್ಫೆಕ್ಟ್ ಎಕ್ಸಾಂಪಲ್ ಎಂಬುದಾಗಿ ನಾವು ಆತನನ್ನು ಏನು ಮಾಡಬೇಕ್ರಿ, ಹಿಂಬಾಲಿಸಿ ನಡಬೇಕು. ನೋಡ್ರಿ, ಕೆಲವರು ದೇವರನ್ನು ನಂಬಿದಂಥ ಸಮಯದಲ್ಲಿ ದೇವರು ಅವರನ್ನು ಒಳ್ಳೆ ರೀತಿಯಲ್ಲಿ ಆಶೀರ್ವಾದ ಮಾಡಿದಾಗ, ಕೆಲವೊಂದು ಸಾರಿ ಭಯಂಕರವಾದಂಥ ಕಷ್ಟಗಳು ಬಂದಾಗ ಅವ್ರು ಏನು ಮಾಡಿಬಿಡ್ತಾರೆ ರೀ, ಕಷ್ಟಗಳ ಸಮಯದಲ್ಲಿ ಏನಾಗ್ತಾರೆ, ಅವರು ಬಿದ್ದು ಹೋಗ್ಬಿಡ್ತಾರೆ. ಭಕ್ತಿಯ ವಿಷಯದಲ್ಲಿ ಸೋತು ಹೋಗ್ಬಿಡ್ತಾರೆ. ಅಯ್ಯೋ ನಮಗೆ ಯಾಕಪ್ಪ ಬೇಕು, ನಾವು ಮೊದಲೇ ಚೆನ್ನಾಗಿದ್ದೀವಲ್ಲ ಅಂತೇಳಿ, ಮೊದಲಾದರೆ ಏನಿದ್ದಿಲ್ಲ ಅವ್ರಿಗೆ, ಎಲ್ಲೇ ಇದ್ದಿಲ್ಲ, ಹದ್ದು ಇದ್ದಿಲ್ಲ. ಅವರು ಸುಳ್ಳು ಹೇಳಿದ್ರು ಕೇಳರಿಲ್ಲ, ಅವ್ರು ಪಾಪ ಮಾಡಿದ್ರು ಕೇಳರಿಲ್ಲ, ಅವ್ರನ್ನ ದೇವ್ರ ಲೆಕ್ಕ ಕೇಳ್ತಾರೆ ಅನ್ನುವಂಥ ಜ್ಞಾನ ಕೂಡ ಅವರಿಗೆ ಇರೋದಿಲ್ಲ. ಅವರ ಒಂದು ಭವಿಷ್ಯತ್ ಏನಾಗಿದೆ ಎಂಬುದಾಗಿ ಗ್ರಹಿಸಿಕೊಂಡು ಜೀವಿಸುವುದಕ್ಕೂ ಕೂಡ ಅವರು ಇಷ್ಟಪಡೋದಿಲ್ಲ. ನನ್ನ ದೇಹವನ್ನು ನಾನು ದೇವರಿಗೆ ಮುಂದೆ ಒಪ್ಪಿಸಿಕೊಡ್ಬೇಕಲ್ವಾ ಎನ್ನುವಂಥ ಜ್ಞಾನ ಕೂಡ ಅವರಿಗೆ ಇರೋದಿಲ್ಲ. ಅನೇಕರನ್ನು ನಾವು ನೋಡ್ತಾ ಇರ್ತೀವಿ ಪ್ರಿಯರೇ. ಕೆಲವೊಂದು ಸಾರಿ ಕುಟುಂಬಗಳಲ್ಲಿ, ಮನೆಗಳಲ್ಲಿ, ವ್ಯಕ್ತಿಗತವಾಗಿ, ವೈಯಕ್ತಿಕವಾಗಿ ಅನೇಕವಾಗಿರ್ತಕ್ಕಂಥ ಕಷ್ಟಗಳು ಬರುವಾಗ ಅನೇಕರು ಏನು ಮಾಡಿಬಿಡ್ತಾರೆ, ದೇವರನ್ನು ಬಿಟ್ಟು ಹೋಗುವಂಥ ಮನಸ್ಸು ಮಾಡುವವರಾಗಿ ಇರ್ತಾರೆ ಪ್ರಿಯರ. ಆದರೆ ನಮ್ಮ ಮನಸ್ಸು ಆ ರೀತಿಯಾಗಿ ಇರಬಾರದು. ಈ ಲೋಕ ಎಂಥ ಲೋಕ ಇದು, ಕಷ್ಟದ ಲೋಕ. ಎಂಥ ಲೋಕ ಇದು, ಕಷ್ಟ ಮಾಯವಾದಂಥ ಇದು ಲೋಕ, ಕಷ್ಟ ತುಂಬಿದಂಥ ಲೋಕ. ಈ ಲೋಕದಲ್ಲಿ ಶ್ರಮೆಗಳು ಇದ್ದಾವೆ, ಯಾಕಂದರೆ ನಾವು ಜೀವಂತವಾಗಿದ್ದೇವೆ. ಇವೆಲ್ಲವುಗಳನ್ನು ನಾವೇನು ಮಾಡ್ಬೇಕ್ರಿ,
ಜಯಿಸ್ಬೇಕು, ಎದುರಿಸ್ಬೇಕು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ನಾವು ನಂಬಿಕೆ, ನಮ್ಮಲ್ಲಿರುವಂಥ ನಂಬಿಕೆಯ ಮೂಲಕವಾಗಿ ನಾವು ಲೋಕವನ್ನು ಜಯಿಸೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮಲ್ಲಿ ನಂಬಿಕೆ ಇರಲಾರ್ದಿದ್ರೆ ನಾವು ಏನನ್ನು ಕೂಡ ಜಯಿಸೋದಕ್ಕೆ ಸಾಧ್ಯ ಇಲ್ಲ. ಸಂಪೂರ್ಣವಾಗಿ ಆತನ ಮೇಲೆ ಆತುಕೊಂಡವರಾಗಿ, ಆತನು ನಮಗೊಂದು ಮಾದರಿಯನ್ನು ತೋರಿಸಿದ್ದಾನೆ ಎಂಬುದಾಗಿ ಗ್ರಹಿಸಿಕೊಂಡವರಾಗಿ ಆತನು ಸಂತೋಷ ಪಡ್ತಾ ಇದ್ದಾನೆ. ಮುಂದಿರ್ತಕ್ಕಂಥದ್ದನ್ನು ನೋಡಿ ಈಗ ಶಿಲುಬೆ ಇದ್ದರೂ ಕೂಡ ಆತನೇನು ಮಾಡ್ತಾ ಇದ್ದಾನೆ ರೀ, ಸಹಿಸಿಕೊಳ್ತಾ ಇದ್ದಾನೆ. ಆ ಒಂದು ಸಹನೆಯ ಗುಣ ಎನ್ನುವಂಥದ್ದು ಭಕ್ತಿವಂತರ ಜೀವಿತದಲ್ಲಿ ಬಹಳ ಮುಖ್ಯ. ಅಬ್ರಹಾಮನು ಸಹಿಸಿಕೊಂಡ, ಯೋಬನು ಸಹಿಸಿಕೊಂಡ, ಅನೇಕ ಭಕ್ತರು ಸಹಿಸಿಕೊಂಡ್ರು. ಯಾಕಂದರೆ ಅವರಿಗೆ ಮುಂದಿರ್ತಕ್ಕಂಥ ದೇವರು ಕೊಡುವಂಥ ಆಶೀರ್ವಾದ, ಪರಲೋಕದ ಆಶೀರ್ವಾದ ಮುಖ್ಯ ಎಂಬುದಾಗಿ ಅವ್ರು ಏನು ಮಾಡಿದ್ರು ರೀ, ನೆನೆಸಿದ್ರು. ನಮ್ಮ ದೇವರು ಈ ಲೋಕದಲ್ಲಿ ನಮ್ಮನ್ನು ಕೈ ಬಿಡ್ತಾನಂತಲ್ಲ, ನಮ್ಮ ದೇವರು ನಮ್ಮ ಈ ಲೋಕದಲ್ಲಿ ನಮ್ಮನ್ನು ಬಡತನದಲ್ಲಿಯೇ ಇರಿಸ್ತಾನಂತಲ್ಲ. ಆತನಿಗೆ ನಾವು ಹೊಂದಿಕೊಂಡು, ಆತನಿಗೆ ಆತುಕೊಂಡು ನಾವು ಇರುವುದೇ ಆದರೆ ದೇವರು ಯಾವಾಗಲೂ ಕೂಡ ನಮ್ಮ ಸಂಗಡಿದ್ದು ಎಲ್ಲ ಕಾರ್ಯಗಳ ವಿಷಯದಲ್ಲಿ ನಮಗೇನು ಕೊಡ್ತಾನೆ ರೀ, ಸಹಾಯವನ್ನು ಕೊಡ್ತಾನೆ, ಜಯವನ್ನು ಕೊಡ್ತಾನೆ. ಅದಕ್ಕಾಗಿ ಆತನ ಒಂದು ಮಾದರಿಯನ್ನು, ಹೆಜ್ಜೆಯನ್ನು ನಮಗೆ ತೋರಿಸಿಟ್ಟು ಹೋಗಿದ್ದಾನೆ. ಶ್ರಮೆ ಇದೆ, ಸಂಕಟ ಇದೆ, ಆದರೆ ನೀನೇನು ಮಾಡಬೇಕು, ನನ್ನ ಮೇಲೆ ಆತುಕೊಂಡು ನಂಬಿಕೆಯಿಂದ ಭಯಭಕ್ತಿಯ ಜೀವಿತವನ್ನು ನೀನು ಜೀವಿಸುವುದೇ ಆದರೆ ಖಂಡಿತವಾಗಿ ನಾನು ಏನು ಮಾಡ್ತೀನಿ, ನಿನಗೋಸ್ಕರವಾಗಿ ಒಂದು ಸಂತೋಷವನ್ನು ಮುಂದೆ ಇಟ್ಟಿದ್ದೀನಿ. ಹಲ್ಲೆಲೂಯಾ. ಒಬ್ಬ ತಾಯಿ, ಆಕೆ ಗರ್ಭಿಣಿ ಆದಂಥ ಸಮಯದಲ್ಲಿ ಭಯಂಕರವಾದಂಥ ಪ್ರಸವ ವೇದನೆ ಪ್ರಾರಂಭದಿಂದ ಮೊದಲುಗೊಂಡು ಡೆಲಿವರಿ ಆಗೋವರೆಗೂ ಕೂಡ ಆಕೆಗೆ ಏನಿರುತ್ತೆ, ಕಷ್ಟ ಇರುತ್ತೆ. ಅಲ್ಲಲ್ಲಿ ಆದರೆ ಆಕೆ ಮನಸ್ಸಲ್ಲಿ ಒಂದಿರುತ್ತೆ, ನನ್ನ ಮಗಳು ಅಂತೇಳಿ ಏನು ಮಾಡ್ತಾಳೆ, ಡೆಲಿವರಿ ಆದಮೇಲೆ ಆ ಮಗಳನ್ನು ನೋಡಿದ ಮೇಲೆ ಇರ್ತಕ್ಕಂಥದ್ದೆಲ್ಲವನ್ನು ಏನು ಮಾಡಿಬಿಡ್ತಾಳೆ ರೀ, ಮರೆತು ಬಿಡ್ತಾಳೆ. ಅದನ್ನೇ ಯೇಸು ಸ್ವಾಮಿ ಅವರು ಏನು ಮಾಡ್ತಾ ಇದ್ದಾರೆ, ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಹೇಳ್ತಾ ಇದ್ದಾರೆ. ಆ ವಚನವನ್ನು ಈ ಸಮಯದಲ್ಲಿ ಓದಿಕೊಳ್ಳೋಣ ನಾವು. ಹಲ್ಲೆಲೂಯಾ. ಓದ್ತೀರಾ? 16ನೇ ಅಧ್ಯಾಯ 20ನೇ ವಚನ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಅಳುತ್ತಾ ಗೋಳಾಡುತ್ತಾ ಇರುವಿರಿ, ಆದರೆ ಲೋಕವೂ ಸಂತೋಷಿಸುವುದು. ನಿಮಗೆ ದುಃಖವಾಗುವುದು, ಆದರೆ ನಿಮ್ಮ ದುಃಖವು ಹೋಗಿ ಆನಂದ ಬರುವುದು. ಒಬ್ಬ ಸ್ತ್ರೀ ಹೆರುವಾಗ ತನ್ನ ಬೇನೆಯ ಕಾಲ ಬಂತೆಂದು ಆಕೆಗೆ ದುಃಖವಾಗುತ್ತದೆ, ಆದರೆ ಕೂಸನ್ನು ಎತ್ತ ಮೇಲೆ ಲೋಕದಲ್ಲಿ ಒಬ್ಬ ಮನುಷ್ಯನು ಹುಟ್ಟಿದನೆಂದು ಆನಂದದಿಂದ ಆ ಬೇನೆಯನ್ನು ನೆನೆಸುವುದೇ ಇಲ್ಲ ಎಂಬುದಾಗಿ. ಹಾಗೆಯೇ ನಿಮಗೂ ಈಗ ದುಃಖವಿದ್ದರೂ ನಾನು ನಿಮ್ಮನ್ನು ತಿರುಗಿ ನೋಡುವೆನು, ಆಗ ನಿಮ್ಮ ಹೃದಯಕ್ಕೆ ಆನಂದವಾಗುವುದು ಮತ್ತು ನಿಮ್ಮ ಆನಂದವನ್ನು ಯಾರೂ ನಿಮ್ಮಿಂದ ತೆಗೆಯುವುದಿಲ್ಲ. ಆ ದಿನದಲ್ಲಿ ನೀವು ನನಗೆ ಯಾವ ಪ್ರಶ್ನೆಯನ್ನು ಮಾಡುವುದೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆ ನೋಡ್ರಿ. ಈ ಲೋಕದಲ್ಲಿ ಸಂಕಟ ಇದೆ, ಈ ಲೋಕದಲ್ಲಿ ದುಃಖ ಇದೆ, ಆದರೆ ದೇವರು ನಮಗೋಸ್ಕರವಾಗಿ ಒಂದು ಆನಂದವನ್ನು ಇರಿಸಿದ್ದಾನೆ. ಮನೆ ಕಟ್ಟುವಂಥ ಸಮಯದಲ್ಲಿ ನೋಡ್ರಿ, ಪ್ರಾರಂಭದಿಂದ ಹಿಡಿದು ಮುಗಿಯೋವರೆಗೆ ಯಾವುದೋ ಒಂದು ರೀತಿಯಲ್ಲಿ ಟೆನ್ಷನ್. ಆದರೆ ಮನೆ ಕಟ್ಟಿರೋದಕ್ಕಿಂತ ಮುಂಚಿತವಾಗಿ ಇಷ್ಟೆಲ್ಲ ಕಷ್ಟಪಟ್ಟ ಮೇಲೆ ನಾನೇ ಆ ಮನೆಯಲ್ಲಿ ಏನು ಮಾಡ್ತೀನಿ, ವಾಸ ಮಾಡ್ತೀನಿ ಅನ್ನುವಂಥ ಸಂತೋಷ ಇದ್ದೇ ಇರುತ್ತೆ ಪ್ರೇರೆ. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ, ನಮಗಾಗಿ ದೇವರು ಒಂದು ಸಂತೋಷವನ್ನು ಇಟ್ಟಿದ್ದಾನೆ, ಆನಂದವನ್ನು ಇಟ್ಟಿದ್ದಾನೆ. ಅದಕ್ಕಿಂತ ಮುಂಚಿತವಾಗಿ ಕಷ್ಟಗಳು ಬರ್ತಾವೆ, ಆದರೆ ಆ ಕಷ್ಟಗಳನ್ನು ದೇವರು ನಿಭಾಯಿಸುವಂಥ ಶಕ್ತಿಯನ್ನು ಆತನೇ ನಮ್ಮ ಸಂಗಡ ಇದ್ದು ಅವುಗಳ ಮೇಲೆ ಯಾವ ರೀತಿಯಾಗಿ ನಾವು ಜಯವನ್ನು ಸಾಧಿಸಬೇಕೆನ್ನುವಂಥ ಆಲೋಚನೆಯನ್ನು ಆತನು ನಮಗೆ ಒದಗಿಸಿ ಕೊಡ್ತಾನೆ ಪ್ರೇರೆ. ಅದಕ್ಕಾಗಿ ನಾವು ಭಕ್ತಿಯ ಜೀವಿತದಲ್ಲಿ ಏನಾಗಬಾರ್ದು ರೀ, ಬಲಹೀನರು ಆಗಬಾರ್ದು. ಯೇಸುವೇ ನಮಗೊಂದು ಒಳ್ಳೆಯ ಮಾದರಿಯಾಗಿದ್ದಾನೆ. ಆತನು ಶಿಲುಬೆಯನ್ನು ಹೊಂದುವುದಕ್ಕೋಸ್ಕರವಾಗಿ ತನ್ನನ್ನು ತಾನು ತಗ್ಗಿಸಿಕೊಂಡು ಸಹಿಸಿಕೊಂಡು ಸಿಂಹಾಸನವನ್ನು ಬಿಟ್ಟು ಶಿಲುಬೆಯ ಮೇಲೆ ಏರಿದ ಮೇಲೆ ಪುನಃ ತನಗೆ ಸಿಂಹಾಸನ ಇದೆ ಎಂಬುದಾಗಿ ಆತನ ಏನು ಮಾಡಿದ ರೀ, ನಂಬಿದ ಪ್ರೇರೆ. ಅದೆಲ್ಲದಕ್ಕೋಸ್ಕರವಾಗಿ ಆತನ ಏನು ಮಾಡಿದ, ಎಲ್ಲವನ್ನ ಸಹಿಸಿಕೊಂಡು. ಅದಕ್ಕಾಗಿ ಇವತ್ತಿನ ದಿವಸ ನೀನು ಕೂಡ ಕೆಲವೊಂದು ವಿಷಯಗಳಲ್ಲಿ ಸಂಕಟಗಳು, ವೇದನೆಗಳು ಬರುವಾಗ ದೇವರು ನಿನ್ನ ಜೊತೆಗಾರನಾಗಿದ್ದು ನಿನ್ನನ್ನು ಒಬ್ಬ ಒಳ್ಳೆಯ ಸಾಧಕನನ್ನಾಗಿ ಆತನು ಸಾಧಿಸ್ತಾನೆ ಎನ್ನುವಂಥದ್ದನ್ನು ನೀನು ಏನು ಮಾಡಬಾರ್ದು, ಮರಿಬಾರ್ದು ಪ್ರೇರ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ ವಾಕ್ಯ ಏನಂತ ಹೇಳಂತಾರೆ, ಆತನು ನಮಗೊಂದು ಮಾದರಿಯನ್ನು ತೋರಿಸಿದ್ದಾರೆ. ಅನೇಕ ಭಕ್ತರ ಜೀವಿತದಲ್ಲಿ ಸಮಸ್ಯೆಗಳು ಬಂದಾಗ ಆ ಸಮಸ್ಯೆಗಳನ್ನು ದೇವರು ಯಾವ ರೀತಿಯಾಗಿ ತೆಗೆದುಹಾಕಿದ್ದಾರೆ, ಅವರು ಸ್ವಾಮಿಯ ಮೇಲೆ ದೃಷ್ಟಿ ಇಟ್ಟಾಗ. ಹಲ್ಲೆಲೂಯಾ. ಯಾರ ಮೇಲೆ ರೀ, ದೇವರನ್ನು ಅವರು ಕೂಗಿದಾಗ, ಸಂಕಟದ ಮಧ್ಯದಲ್ಲಿ ದೇವರ ಮೇಲೆ ಅವರು ಪರಿಪೂರ್ಣವಾಗಿ ನಂಬಿಕೆಯನ್ನು ಇಟ್ಟಾಗ ದೇವರಂತೆ ಅವರನ್ನು ಕಷ್ಟಗಳೆಲ್ಲದರಿಂದ ಏನು ಮಾಡಿದ್ದಾರೆ ಆತ
ತಪ್ಪಿಸಿದ ಪ್ರಿಯರು. 106, 107ನೇ ಕೀರ್ತನೆಗಳಲ್ಲಿ ನಾವು ನೋಡುವಾಗ ಅವರು ಕೂಗುವಾಗ, ಮೊರೆ ಇಡುವಾಗ ಆತನು ಅವರನ್ನು ಅವರೆಲ್ಲ ಕಷ್ಟಗಳಿಂದ ಏನು ಮಾಡಿದರಿ, ಬಿಡಿಸಿದ ಪ್ರಿಯರು. ಐಗುಪ್ತದಿಂದ ಕಾನಾನ್ ದೇಶಕ್ಕೆ ಇಸ್ರಾಯೇಲರು ಹೊರಡುವಂಥ ಸಮಯದಲ್ಲಿ ಪ್ರಿಯರು. ಅದಕ್ಕಾಗಿ ಇವತ್ತಿನ ದಿವಸ ನಾವು ನಂಬೋಣ, ವಿಶ್ವಾಸ ಇಡೋಣ. 2026ನೇ ವರ್ಷದಲ್ಲಿ ಸಂಪೂರ್ಣವಾಗಿ ನಮ್ಮ ದೃಷ್ಟಿ ಆತನ ಮೇಲೆ ನಾವು ಇಡೋಣ. ಸಂಪೂರ್ಣವಾಗಿ ನಮ್ಮ ಫೋಕಸ್ ಆಗಿರಲಿ. ಆತನು ನಮಗೊಂದು ಎಕ್ಸಾಂಪಲನ್ನು ಕೊಟ್ಟಿದ್ದಾನಲ್ವ, ಆ ಎಕ್ಸಾಂಪಲ್ ಮಾದರಿಯಲ್ಲಿಯೇ, ಉದಾಹರಣೆಯಲ್ಲಿ ನಾವು ಜೀವಿಸುವಂಥ ವ್ಯಕ್ತಿಗಳಾಗಿ ಇರೋಣ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾವ ಒಂದು ಏನಂತ ಹೇಳ್ತೀವಿ, ನೋವಿರಲಾರ್ದೆ ಒಂದು ದೊಡ್ಡದಾಗಿರ್ತಕ್ಕಂಥ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಯೇಸು ಕ್ರಾಸನ್ನು ಅನುಭವಿಸಿದ ಮುಂದೆ ಆತನು ಏನು ಮಾಡಿದರೆ, ಕ್ರೌನ್ ಅಂದರೆ ಏನಂದು ಹೊಂದಿಕೊಂಡ, ಕಿರೀಟವನ್ನು ಆತನು ಹೊಂದಿಕೊಂಡ ಪ್ರಿಯರೇ. ವಿತೌಟ್ ನೋ ಪೇನ್ ನೋ ಗೇನ್. ಹಲ್ಲೆಲೂಯಾ. ವಿದೌಟ್ ನೋ ಸಫರಿಂಗ್ ದೇರ್ ಇಸ್ ಅ ನೋ ಗ್ಲೋರಿ. ಹಲ್ಲೆಲೂಯಾ. ಅಂದರೆ ನಾವು ಕಷ್ಟವನ್ನು ಅನುಭವಿಸಲಾರದೆ ನಾವು ಮಹಿಮೆಯನ್ನು ಹೊಂದೋದಕ್ಕೆ ಸಾಧ್ಯ ಇಲ್ಲ. ವಿದೌಟ್ ನೋ ಕ್ರಾಸ್ ದೇರ್ ಇಸ್ ಅ ನೋ ಕ್ರೌನ್. ಹಲ್ಲೆಲೂಯಾ. ಶಿಲುಬೆ ಇರಲಾರದೆ ಮುಂದೆ ನಾವು ಕಿರೀಟವನ್ನು ಹೊಂದಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ವಿದೌಟ್ ನೋ ಟಿಯರ್ಸ್ ದೇರ್ ಇಸ್ ಅ ನೋ ಜಾಯ್. ಅಂದರೆ ಕಣ್ಣೀರು ಇರಲಾರದೆ ನಾವು ದೊಡ್ಡದಾಗಿರ್ತಕ್ಕಂಥ ಸಂತೋಷವನ್ನು ಅನುಭವಿಸಲಾರದೆ ಇರೋದಕ್ಕೆ ಸಾಧ್ಯ ಇಲ್ಲ. ನಾವು ಕಣ್ಣೀರು ಹಾಕ್ತೀವಿ, ನಾವು ಕಷ್ಟಗಳನ್ನು ಅನುಭವಿಸ್ತೀವಿ, ನಾವು ಶಿಲುಬೆಯನ್ನು ಹೊತ್ತುಕೊಂಡು ಸ್ವಾಮಿ ನಮಗೆ ತಿಳಿಸಿದಂಥ ಆ ಮಾರ್ಗದಲ್ಲಿ ನಾವು ನಡಿತೀವಿ. ನಮಗೆ ಸಂಕಟ ಬರಲಿ, ವೇದನೆ ಬರಲಿ, ದುಃಖ ಬರಲಿ, ಆದರೆ ನಾವು ದೇವರು ನಮಗೆ ತೋರಿಸಿರ್ತಕ್ಕಂಥ ಒಂದು ಮಾದರಿಯಲ್ಲಿಯೇ ನಾವು ನಡೆಯುವವರಾಗಿ ಇರ್ತೀವಿ. ಆತನನ್ನು ಬಿಟ್ಟು ನಾವು ಯಾವ ಎಡಕ್ಕಾಗಲಿ ಬಲಕ್ಕಾಗಲಿ ಹಿಂದಕ್ಕಾಗಲಿ ತಿರುಗದೆ ಸಂಪೂರ್ಣವಾಗಿ ಆತನ ಮೇಲೆ ನಂಬಿಕೆ ಇಟ್ಟು ನಾವು ಓಡುವವರಾಗಿ ಇರ್ತೀವಿ ಪ್ರೇರಿ. ಈ ಒಂದು ಆಲೋಚನೆ 2026ನೇ ವರ್ಷ ಈ ಒಂದು ಮೊದಲನೇ ವಾರದಲ್ಲಿ ನಾವೇನು ಮಾಡಬೇಕು ರೀ, ದೃಢವಾಗಿ ಸಂಕಲ್ಪ ಮಾಡಿಕೊಂಡು ನಾವು ಜೀವಿಸುವವರಾಗಿ ಇರಬೇಕು. ಮೊದಲನೇದಾಗಿ ಆತನ ಮೇಲೆ ನಾವು ಫೋಕಸ್ ಇಡಬೇಕು. ಎರಡನೇದಾಗಿ ಆತನೊಂದು ಎಕ್ಸಾಂಪಲನ್ನು ತೋರಿಸಿದಾನೆ, ಎಕ್ಸಾಂಪಲ್ ಪ್ರಕಾರವಾಗಿ ನಾವು ನಡಿಬೇಕು. ಮೂರನೇದಾಗಿ ಕೊನೆಯದಾಗಿ ಸಮಯದಲ್ಲಿ ನಾವು ನೋಡೋಣ ಪ್ರಿಯರೇ, ಆತನೇ ನಮ್ಮ ಒಂದು ನಿರೀಕ್ಷೆಯಾಗಿದ್ದಾನೆ. ಹಿ ಈಸ್ ಅವರ್ ಹೋಪ್. ಒಂದು ಸಾರಿ ಓದಿಕೊಳ್ಳೋಣವಾ ಅದೇ ವಚನ, ಕೊನೆಯ ವಚನ ಓದ್ರಮ್ಮ. ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಏನಾಗಿದ್ದಾನಂತ, ಆತ ಆಸನಾರೂಢನಾಗಿದ್ದಾನೆ. ಹಲ್ಲೆಲೂಯಾ. ಇಷ್ಟೆಲ್ಲ ಆತನು ಅನುಭವಿಸಿದಾಗಲೂ ಕೂಡ ಆತನಿಗೆ ಮುಂದೆ ಏನು ಸಿದ್ಧವಾಗಿತ್ತು, ಸಿಂಹಾಸನ ಸಿದ್ಧವಾಗಿತ್ತು. ಈ ಸಮಯದಲ್ಲಿ ನೀವು ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ಅಲ್ಲಿ ವಾಕ್ಯ 6-7 ವಚನಗಳನ್ನು ನೀವು ನೋಡುವಾಗ ಅಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ. ಒಂದು ಸಾರಿ ಓದಿಕೊಳ್ಳೋಣ. ಬದುಕಿಸಿದ್ದಲ್ಲದೆ ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ವಾಕ್ಯ ಹೇಳ್ತದೆ, ದೇವರು ನಮ್ಮನ್ನೂ ಕೂಡ ಆತನು ಏನು ಮಾಡಿದನಂತೆ, ಎಬ್ಬಿಸಿ ಎಲ್ಲಿ ಕೂಡಿಸಿದನ್ರಿ, ಪರಲೋಕದಲ್ಲಿ ಕೂಡಿಸಿದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ಬರುವಂಥವುಗಳ ಮೇಲೆ ನಾವು ದೃಷ್ಟಿ ಇಡದೆ ನಮ್ಮ ದೃಷ್ಟಿ ಎಲ್ಲವನ್ನ ನಂಬಿಕೆಯನ್ನು ಹುಟ್ಟಿಸುವ ಆತನು, ಪೂರೈಸುವ ಆತನಾಗಿರುವಂಥ ದೇವರ ಮೇಲೆ ನಾವು ದೃಷ್ಟಿ ಇಟ್ಟು ಸ್ಥಿರಚಿತ್ತದಿಂದ ನಮ್ಮ ಭಕ್ತಿಯ ಜೀವಿತವನ್ನು 2026ನೇ ವರ್ಷದಲ್ಲಿ ನಾವು ಓಡುವವರಾಗಿ ಇರೋಣ. ನಮ್ಮ ಜೀವನದ ಕೊನೆಯ ಅವಧಿಯವರೆಗೂ ಕೂಡ ದೇವರು ಮಾಡಿದಂಥ ಮೇಲುಗಳನ್ನು, ಉಪಕಾರಗಳನ್ನು ನಾವು ಅನುಭವಿಸುತ್ತಾ ಆತನಿಗೆ ಕೃತಜ್ಞತೆಯಿಂದ ನಾವು ಜೀವಿಸುವಾಗ ಆತನ ಮಾತು ಕೇಳಿದರೆ ಸಾಕು, ದೇವರಿಗೆ ಭಾಳ ಸಂತೋಷ. ಹಲ್ಲೆಲೂಯಾ. ಪ್ರೈಸ್. ಬೇರೆ ಏನು ಕೇಳಲ್ಲ. ಏನ್ರಿ, ನನ್ನ ಮಾತನ್ನು ನೀವು ಕೇಳ್ರಿ, ನನ್ನ ಮಕ್ಕಳಲ್ವಾ ಅಂತೇಳಿ ಆತನ ಏನು ಮಾಡ್ತಾನೆ ರೀ, ಆತನಿಗೆ ವಿಧೇಯತೆಯ ಒಂದು ಜೀವಿತವನ್ನು, ಕೃತಜ್ಞತೆಯ ಒಂದು ಜೀವಿತವನ್ನು ಆತನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ ಹೊರತಾಗಿ ಮತ್ತೆ ಬೇರೆ ಯಾವುದು ಕೂಡ ಅಲ್ಲ ಪ್ರಿಯರ. ಆದರೆ ನಾವೇನು ಮಾಡ್ತೀವಿ, ಆತನು ಹೇಳಿದಂಥ ಮಾತನ್ನೇ ನಾವೇನು ಮಾಡ್ತಾ ಇದ್ದೀವಿ ರೀ, ಧಿಕ್ಕಾರ ಮಾಡುವವರಾಗಿ ಇರ್ತೀವಿ ಪ್ರಿಯರೇ, ನಿರರ್ಥಕ ಮಾಡುವವರಾಗಿರ್ತೀವಿ, ಕೇಳಲಾರದವರಾಗಿ ಇರ್ತೀವಿ ಪ್ರಿಯರೇ. ಅದಕ್ಕಾಗಿ ಇವತ್ತಿನ ದಿವಸ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಮಗೆ ಒಂದು ನಿರೀಕ್ಷೆ ಇದೆ. ಏನಂತ ಹೇಳಂತಂದರೆ, ಯಾರು ಆತನನ್ನು ನೋಡುವವರಾಗಿರ್ತಾರೋ, ಯಾರು ಆತನು ತೋರಿಸಿಕೊಟ್ಟಿರ್ತಕ್ಕಂಥ ಹೆಜ್ಜೆ ಜಾಡಿನಲ್ಲಿ ನಡೆಯುವವರಾಗಿರ್ತಾರೋ ಅವರಿಗೆ ಏನಿದೆ ರೀ, ಮುಂದೆ ಸಿಂಹಾಸನ ಇದೆ. ಪರಲೋಕದಲ್ಲಿ ದೇವರವರಿಗೊಂದು ಸ್ಥಳವನ್ನು ಸಿದ್ಧ ಮಾಡಿದ್ದಾನೆ. ಆ ಸ್ಥಳದಲ್ಲಿ ನಾವೆಲ್ಲರೂ ಕೂಡ ಸೇರೋದಕ್ಕೆ ಏನಾಗುತ್ತೆ ರೀ, ಸಾಧ್ಯ ಆಗುತ್ತೆ ಪ್ರಿಯರೇ. ಅದಕ್ಕಾಗಿ ಕ್ರಿಸ್ತನು ನಮ್ಮನ್ನು ಏನು ಮಾಡಿದ್ದಾನೆ, ರಕ್ಷಿಸಿದ್ದಾನೆ. ಅದಕ್ಕಾಗಿ ನೀವು ಏನಾಗಿದ್ದೀರಿ, ಈಗ ಹಳೆಯವರಲ್ಲ, ನೀವು ಹೊಸಬರಾಗಿದ್ದೀರಿ. 5ನೇ 17ನೇ ವಚನ ಒಂದು ಸಾರಿ ನೀವು ಕೊರಿಂಥದವರಿಗೆ ಬರೆದ ಪತ್ರಕ್ಕೆ ಓದಿಕೊಳ್ಳುವಾಗ ಅಲ್ಲಿ ವಾಕ್ಯ ಹೇಳ್ತಾ ಇದೆ, ನೀವು ನೂತನ ಸೃಷ್ಟಿಗಳಾಗಿದ್ದೀರಿ ಅಂತೇಳಿ. 2 Corinthians 5:17 ಇರುತ್ತೆ, ಒಂದು ಸಲ ಓದ್ತೀರಾ?
ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ನೂತನ ಸೃಷ್ಟಿಯಾದನು. ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು, ಇದೆಲ್ಲ ದೇವರಿಂದಲೇ ಉಂಟಾದದ್ದು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ನೀವು ಹೀಗಿರಲಾಗಿ, ಇಂದಿನಿಂದ ನಾವು ಯಾರನ್ನೂ ಶರೀರ ಸಂಬಂಧವಾಗಿ ಅರಿತುಕೊಳ್ಳುವುದಿಲ್ಲ, ಕ್ರಿಸ್ತನನ್ನು ಕೂಡ ನಾವು ಶರೀರ ಸಂಬಂಧವಾಗಿ ತಿಳಿದಿದ್ದರೂ ಇನ್ನು ಮುಂದೆ ಆತನನ್ನು ಹಾಗೆ ತಿಳಿದುಕೊಳ್ಳುವುದಿಲ್ಲ ಅಂತೇಳಿ 16ನೇ ವಚನದಲ್ಲಿ ಪೌಲನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಪ್ರಿಯರೇ, ಆತನು ಆತ್ಮ ಸಂಬಂಧವಾಗಿ ಈ ಲೋಕದಲ್ಲಿ ಕಾಣಿಸಿಕೊಂಡು ದೇವದೂತರ ಮಧ್ಯದಲ್ಲಿ ಮನುಷ್ಯರ ಮಧ್ಯದಲ್ಲಿ ಆತನೇ ದೇವರು ಎಂಬುದಾಗಿ ಏನು ಮಾಡಿದಂತ್ರಿ, ಸ್ಥಾಪಿಸಲ್ಪಟ್ಟನು ಎಂಬುದಾಗಿ 3ನೇ ಅಧ್ಯಾಯಕ್ಕೂ 1 ತಿಮೋಥಿ 16ನೇ ವಚನದಲ್ಲಿ ನಾವು ಅದರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಇವತ್ತಿನ ದಿವಸ ನಮಗೊಂದು ಮಾರ್ಗ ಇದೆ, ನಮಗೊಂದು ನಿರೀಕ್ಷೆ ಇದೆ, ನಮಗೊಂದು ಆಧಾರ ಇದೆ. ಏನಂತ ಹೇಳಂತಂದ್ರೆ, ಆತನು ಮರಣವನ್ನು ಜಯಿಸಿ ಗೆದ್ದು ಎದ್ದು ಬಂದಿದ್ದಾನೆ, ನಮ್ಮನ್ನೂ ಕೂಡ ಆತನು ಏನು ಮಾಡ್ತಾನೆ, ಎಬ್ಬಿಸ್ತಾನೆ ಎಂಬುದಾಗಿ. ಅದರ ಸಲುವಾಗಿ ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ತನ್ನ ದೇಹವನ್ನು ತಿಂದು ತನ್ನ ರಕ್ತವನ್ನು ಕುಡಿಯೋರೆಲ್ಲರನ್ನು ಆತನ ಏನು ಮಾಡ್ತಾನೆ, ಎಬ್ಬಿಸ್ತಾನೆ ಎಂಬುದಾಗಿ ನಾವು ನೋಡ್ತೀವಿ. ನಾನು ಕಡೇ ದಿವಸದಲ್ಲಿ ಅಂಥವ್ರನ್ನ ಏನು ಮಾಡ್ತೀನಿ, ಎಬ್ಬಿಸ್ತೀನಿ ಎಂಬುದಾಗಿ. ಯಾರು ಭಕ್ತಿಯ ಜೀವಿತವನ್ನು ಕಟ್ಟಿಕೊಳ್ತಾರೋ, ನನ್ನ ಕಡೆಗೆ ಯಾರು ತಿರುಗುತ್ತಾರೋ ಅವರೆಲ್ಲರೂ ಕೂಡ ರಕ್ಷಣೆಗೆ ಪಾತ್ರರು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ಇವತ್ತಿನ ದಿವಸ ನಾವು ತಿಳಿದುಕೊಳ್ಳಬೇಕು, ಅರಿತುಕೊಳ್ಳಬೇಕು. ಏನಂತ ಹೇಳಂತಂದರೆ, ನಾವು ಹೊಸಬರಾಗಿ ಇದ್ದೇವೆ, ನಾವು ನೂತನ ಸೃಷ್ಟಿಗಳಾಗಿ ಇದ್ದೇವೆ. ನಮ್ಮಲ್ಲಿ ಎಷ್ಟು ಮಾತ್ರಕ್ಕೂ ಹಳೆಯ ಪಾಪದ ಜೀವಿತದ ಕಾರ್ಯಗಳು ಯಾವುದು ಕೂಡ ಇರಬಾರ್ದು. ನಾವು ಸಂಪೂರ್ಣವಾಗಿ ನಮ್ಮ ಕಣ್ಣುಗಳನ್ನು ಆತನ ಮೇಲೆ ಇರಿಸಿ ಜೀವಿಸುವವರಾಗಿ ನಾವು ಇರಬೇಕು. ನಮ್ಮ ಒಂದು ಸಾಕ್ಷಿಯನ್ನು ನಾವು ಕಾಪಾಡಿಕೊಳ್ಳಬೇಕು. ಆತ ನಮಗೆ ತೋರಿಸಿರ್ತಕ್ಕಂಥ ಒಂದು ಮಾದರಿಯಲ್ಲಿ ನಮ್ಮ ಭಕ್ತಿಯ ಜೀವಿತವನ್ನು ನಾವು ಕಟ್ಟಿಕೊಳ್ಳುವವರಾಗಿ ಇರಬೇಕು. ನಾವು ತಪ್ಪು ಮಾಡಿದರೆ ದೇವರ ನಾಮಕ್ಕೆ ಅವಮಾನ ಎಂಬುದಾಗಿ. ಹಲ್ಲೆಲೂಯಾ, ನನ್ನ ನಾಮವನ್ನು ಅನ್ಯ ಜನರ ಮಧ್ಯದಲ್ಲಿ ನೀವೇನು ಮಾಡ್ತಾ ಇದ್ದೀರಿ, ದೂಷಣೆಗೆ ಈಡು ಮಾಡ್ತಾ ಇದ್ರಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ಪ್ರಿಯರೇ, ನಾವು ಒಳ್ಳೆಯವರಾಗಿ ಜೀವಿಸಿ ಆತನನ್ನೇ ನೋಡುವವರಾಗಿ ನಾವು ಇರಬೇಕು. ಆತನು ನಮಗೆ ತೋರಿಸಿರ್ತಕ್ಕಂಥ ಪ್ರತಿಯೊಂದು ಮಾರ್ಗದಲ್ಲಿ ನಾವು ನಡೆಯುವವರಾಗಿ ಇರಬೇಕು. ಕೊನೆಯದಾಗಿ ನಾವು ನೋಡ್ತಾ ಇದ್ದೀವಿ ಸಮಯದಲ್ಲಿ ಏನಂತ ಹೇಳಂತಂದರೆ, ಯೇಸು ಕ್ರಿಸ್ತನಲ್ಲಿಯೇ ಏನಿದೆ ರೀ, ಸಂಪೂರ್ಣವಾದಂಥ ಜೀವ ಇದೆ, ನಾವು ಅದನ್ನು ಹೊಂದಿಕೊಳ್ಳುವವರಾಗಿ ಇರಬೇಕು. ಯೇಸು ಕ್ರಿಸ್ತನಲ್ಲಿಯೇ ಏನಿದೆ ರೀ, ಬೆಳಕಿದೆ, ಆ ಬೆಳಕಿನ ಮಾರ್ಗದಲ್ಲಿ ನಾವು ನಡೆದು ಆತನನ್ನು ಹಿಂಬಾಲಿಸುವವರಾಗಬೇಕು. ಯೇಸು ಕ್ರಿಸ್ತನಲ್ಲಿಯೇ ಏನಿದೆ ರೀ, ಶಕ್ತಿ ಇದೆ, ಆ ಶಕ್ತಿಯ ಮೇಲೆ ನಾವು ಆತುಕೊಂಡವರಾಗಿರಬೇಕು. ಯೇಸು ಕ್ರಿಸ್ತನಲ್ಲಿಯೇ ಎಲ್ಲ ನಿಜವಾದಂಥ ಸತ್ಯ ಇದೆ, ಆತನಿಂದ ನಾವು ಅನೇಕ ಸಂಗತಿಗಳನ್ನು ಕಲಿತುಕೊಳ್ಳಬೇಕು. ಯೇಸು ಕ್ರಿಸ್ತನಲ್ಲಿಯೇ ಕೃಪೆ ಇದೆ, ಆ ಕೃಪೆಯನ್ನು ನಾವು ಸ್ವೀಕಾರ ಮಾಡಬೇಕು. ಯೇಸು ಕ್ರಿಸ್ತನಲ್ಲಿಯೇ ನಿತ್ಯ ಸಂತೋಷ ಇದೆ, ಆ ಸಂತೋಷದಲ್ಲಿ ನಾವು ಕೂಡ ಸಂತೋಷಿಸುವವರಾಗಬೇಕು. ಯೇಸು ಕ್ರಿಸ್ತನಲ್ಲಿಯೇ ಏನಿದೆ ರೀ, ಈ ಲೋಕದಲ್ಲಿ ಇಡಿಸಲಾರದಂಥ ಎಲ್ಲ ಸಂಪತ್ತಿದೆ, ಅನ್ಲಿಮಿಟೆಡ್ ವೆಲ್ತ್. ಹಲ್ಲೆಲೂಯಾ, ಏನ್ರಿ, ಲಿಮಿಟ್ ಆಗಿರ್ತಕ್ಕಂಥ ವೆಲ್ತ್ ಅಲ್ಲ, ಸ್ವಲ್ಪವಾಗಿರ್ತಕ್ಕಂಥ ಆಸ್ತಿ ಅಲ್ಲ. ಹಲ್ಲೆಲೂಯಾ, ಅಳಿದು ಹೋಗಲಾರದಂಥ ಆಸ್ತಿ ಯೇಸುವಾಗಿದ್ದಾನೆ. ಆ ಆಸ್ತಿಯ ಮೇಲೆ ನಾವು ಡಿಪೆಂಡ್ ಆಗಿ ಇರಬೇಕು. ಯೇಸು ಕ್ರಿಸ್ತನಲ್ಲಿಯೇ ನಮಗೆ ಆತನಲ್ಲಿ ಬಲ ಇದೆ, ಆ ಬಲದ ಮೇಲೆ ನಾವು ಆತುಕೊಳ್ಳುವವರಾಗಬೇಕು. ಯೇಸು ಕ್ರಿಸ್ತನಲ್ಲಿಯೇ ನಮಗೆ ಸಮಾಧಾನ ಇದೆ, ಆ ಸಮಾಧಾನದಲ್ಲಿ ನಾವು ನಂಬಿಕೆ ಇಡುವವರಾಗಬೇಕು. ಯೇಸು ಕ್ರಿಸ್ತನಲ್ಲಿಯೇ ಸರ್ವ ಸಂಪೂರ್ಣತೆ ಅವತರಿಸುತ್ತೆ, ಅದಕ್ಕಾಗಿ ಆತನ ಮೇಲೆ ಸಂಶಯ ಪಡದೆ ನಾವು ಜೀವಿಸುವವರಾಗಿ ಇರಬೇಕು. ಪ್ರಿಯರೇ, ಹಲ್ಲೆಲೂಯಾ, ಪ್ರಿಯರೇ. ಅದಕ್ಕಾಗಿ ಪ್ರಿಯರೇ, ದಿವಸ ಟಿ ಮಾರ್ಷ್ ಎನ್ನುವಂಥವರು ಹೇಳಿದಂಥ ಈ ಒಂದು ವಾಕ್ಯಗಳು ನಿಜವಾಗಲೂ ಹೃದಯ ತಟ್ಟುವಂಥ ವಾಕ್ಯಗಳಾಗಿ ಇದಾವೆ. ಪ್ರಿಯವತ್ತಿನ ದಿವಸ ಆ ಒಂದು ಸರ್ವ ಸಂಪೂರ್ಣತೆ ಕ್ರಿಸ್ತ ಯೇಸುವಿನಲ್ಲಿ ಇರುವಂಥದ್ದನ್ನು ತಿಳಿದುಕೊಂಡಿರ್ತಕ್ಕಂಥ ಅರಿತುಕೊಂಡಿರ್ತಕ್ಕಂಥ ಮಕ್ಕಳಾಗಿರ್ತಕ್ಕಂಥ ನಾವು ಆತನ ಮೇಲೆ ಸಂಪೂರ್ಣವಾಗಿ ನಿರೀಕ್ಷೆ ಇಟ್ಟುಕೊಂಡು ನಾವು ಜೀವಿಸಬೇಕು. ನಮ್ಮನ್ನು ದೇವರು ಏನು ಮಾಡಿದ್ದಾನೆ, ಪಾಪದಿಂದ ಬಿಡಿಸಿದ್ದಾನೆ, ತನ್ನ ಮಕ್ಕಳಾಗಿ ಕರೆದಿದ್ದಾನೆ, ನೂತನ ವ್ಯಕ್ತಿಗಳಾಗಿ ಸತ್ಕಾರ್ಯ ಮಾಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ನಾವೇನಾಗಿದ್ದೇವೆ, ಸೃಷ್ಟಿಸಲ್ಪಟ್ಟಿದ್ದೇವೆ. ನಾವು ಇನ್ನು ಮುಂದೆ ಹಳೆಯವರಾಗಿ ನಡೆಯಬಾರದು. ಈ ಹೊಸ ವರ್ಷದಲ್ಲಿ ನಾವೊಂದು ನಿರ್ಧಾರ ತೆಗೆದುಕೊಳ್ಳೋಣ, ನಿರ್ಣಯ ತೆಗೆದುಕೊಳ್ಳೋಣ. ನಾನು ದೇವರ ಆಲಯವನ್ನು ವಾರ ವಾರ ಮಿಸ್ ಮಾಡಲ್ಲ, ನಾನು ದೇವರ ವಾಕ್ಯವನ್ನು ಯಾವಾಗಲೂ ಕೂಡ ಕೈಕೊಂಡು ನಾನು ನಡಿತೀನಿ. ದೇವರನ್ನು ಆಡಿ ಸ್ತುತಿಸುವಂಥ ಮಗನು ಕೂಡ ನಾನು ಆಗ್ತೀನಿ. ಯಾಕಂದರೆ ದೇವರು ನನಗೆ ಸ್ವರ ಕೊಟ್ಟಿದ್ದಾನೆ, ಆ ಸ್ವರದಿಂದ ದೇವರು ಏನಾಗಬೇಕು, ಸ್ತುತಿ ಹೊಂದಬೇಕು. ದೇವರು ನನಗೆ ಈ ದೇಹದ ಎಲ್ಲ ಅವಯವಗಳು ಕೊಟ್ಟಿದ್ದಾನೆ, ನನ್ನ ಸರ್ವಾಂಗ ಅವಯವಗಳಿಂದ ದೇವರನ್ನು ನಾನು ಏನು ಮಾಡಬೇಕು, ಸ್ತುತಿಸಬೇಕು. 103ನೇ ಕೀರ್ತನೆಯಲ್ಲಿ ದಾವೀದನು ಹೇಳಿದ ಹಾಗೆ ಪ್ರೇಯರೆ. ಹಲ್ಲೆಲೂಯಾ, ಪ್ರೇಯರ್. ಅದಕ್ಕಾಗಿ ಇವತ್ತಿನ ದಿವಸ ಒಂದು ಒಳ್ಳೆ ನಿರ್ಧಾರ ತೆಗೆದುಕೊಳ್ಳ್ರಿ. ನಾವು
ಸಂಪೂರ್ಣವಾಗಿ ಕ್ರಿಸ್ತ ಯೇಸುವಿನ ಮೇಲೆ ದೃಷ್ಟಿ ಇಡೋಣ. ನಮ್ಮ ಒಂದು ದೃಷ್ಟಿ ಆತನ ಮೇಲಿರಲಿ. ನಾವು ಆತನು ನಮಗೆ ತೋರಿಸಿದಂಥ ಮಾದರಿಯಲ್ಲಿ ನಾವು ನಡೆಯುವವರಾಗೋಣ. ಸಂಪೂರ್ಣವಾಗಿ ಆತನು ನಮಗೆ ನಿರೀಕ್ಷೆಯಾಗಿದ್ದಾನೆ. ಆ ನಿರೀಕ್ಷೆಯನ್ನು ನಾವು ಮುಂದೊಂದು ದಿವಸ ಅನುಭವಿಸ್ತೀವಿ ಅಂತೇಳಿ ಆತನ ಹಿಂದೆ ಓಡುವವರಾಗಿ ಸ್ಥಿರಚಿತ್ತದಿಂದ ಜೀವಿಸುವವರಾಗಿ ನಾವು ಇರೋಣ. ಪ್ರಿಯರೇ, ಈ ಸಮಯದಲ್ಲಿ ನಾವೆಲ್ಲರೇ ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಸತ್ಯವೇದ ಹೇಳ್ತಾ ಇದೆ, ಸಹೋದರ ಸಹೋದರಿಯೇ, ಇವತ್ತಿನ ದಿವಸ ನಿನ್ನ ಜೀವಿತ ಯಾವ ರೀತಿಯಾಗಿದೆ ಒಂದು ಸಾರಿ ನೀನು ಆಲೋಚನೆ ಮಾಡು. 2025ನೇ ವರ್ಷದಲ್ಲಿ ಅನೇಕ ಸಾರಿ ಅನೇಕ ಭಕ್ತಿಹೀನ ಕಾರ್ಯಗಳನ್ನು ನೀನು ಮಾಡಿದ್ದೀಯೇನು? ಆ ಕಳೆದು ಹೋದಂಥ ಕಾಲ ಸಾಕು. ಇನ್ನು ಮುಂದೆ ಹೊಸಬರಾಗಿ ನೀನು ನಡೆಯಬೇಕಾಗಿದೆ. ಇನ್ನು ಮುಂದೆ ದೇವರಿಗೋಸ್ಕರವಾಗಿ ಜೀವಿಸುವಂಥ ಮಗನು ಮಗಳು ನೀನು ಆಗಬೇಕಾಗಿದೆ. ದೇವರು ನಿನಗೆ ಮಾಡಿದಂಥ ಮೇಲುಗಳನ್ನು, ಉಪಕಾರಗಳನ್ನು, ಬಹುಮಾನಗಳನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದೆಯೇನು? ಕೃತಜ್ಞತೆ ಸಲ್ಲಿಸಲಾರದೆ ಜೀವಿಸುವಂಥ ವ್ಯಕ್ತಿಯಾಗಿ ಕಾಣಿಸ್ತಾ ಇದೆಯೇನು? ಒಂದು ಸಾರಿ ನಿನ್ನ ಜೀವಿತವನ್ನು ಪರೀಕ್ಷೆ ಮಾಡ್ಕೊಳ್ತೀಯ? ಒಂದು ಸಾರಿ ನಿನ್ನ ಜೀವಿತ ಯಾವ ರೀತಿಯಾಗಿದೆ? ಈ ಸಮಯದಲ್ಲಿ ನಿನ್ನ ಪರೀಕ್ಷೆ ಮಾಡೋಕೆ, ಹೌದು ದೇವರೇ, ನನ್ನ ನಂಬಿಕೆಯನ್ನು ಹುಟ್ಟಿಸುವಾತನು ಪೂರೈಸುವಾತನಾಗಿರುವಂಥ ನಿನ್ನ ಮೇಲೆಯೇ ನಾನು ದೃಷ್ಟಿ ಇಟ್ಟು ನಂಬಿಕೆಯನ್ನು ಸ್ಥಿರಚಿತ್ತದಿಂದ ನನ್ನ ಓಟವನ್ನು ನಾನು ಓಡ್ತೇನೆ ಎಂಬುದಾಗಿ ಒಂದು ನಿರ್ಧಾರವನ್ನು ನೀನು ತೆಗೆದುಕೋ. ಹೌದು, ಆತನು ತನ್ನ ಮುಂದೆ ಇಟ್ಟಿರ್ತಕ್ಕಂಥ ಸಂತೋಷಕ್ಕೋಸ್ಕರ ಶಿಲುಬೆಯ ಮರಣವನ್ನು, ಅವಮಾನಗಳೆಲ್ಲವನ್ನು ಆತನು ಸಹಿಸಿಕೊಂಡು ಆತನು ನಮಗೆ ಮಾದರಿ ತೋರಿಸಿದ. ಕೇವಲ ಸುಖ ಇರುವಾಗ ದೇವರು ಆತನು ಮಾತ್ರ ಅಲ್ಲ, ಕಷ್ಟ ಕಾಲದಲ್ಲಿ ಕೂಡ ಆತನೇ ದೇವರು. ಸೋಲುಗಳ ಸಮಯದಲ್ಲಿ, ಅವಮಾನಗಳ ಸಮಯದಲ್ಲಿ, ಭಯಂಕರವಾದಂಥ ಪರಿಸ್ಥಿತಿಗಳ ಮಧ್ಯದಲ್ಲಿ ಆತನು ನಮಗೊಂದು ಮಾದರಿಯನ್ನು ತೋರಿಸಿದ್ದಾನೆ. ಕಷ್ಟಗಳ ಮಧ್ಯದಲ್ಲಿ ನಾವು ಸ್ಥಿರವಾಗಿ ಆತನನ್ನು ನೋಡುವಾಗ ಕೈ ಬಿಡದ ಆತನು ನಮ್ಮನ್ನು ನಡೆಸ್ತಾನೆ. ಪ್ರಿಯರೇ, ಆತನು ನಮಗೊಂದು ನಿರೀಕ್ಷೆಯನ್ನು ಕೊಟ್ಟಿದ್ದಾನೆ. ಆತನು ಯಾವ ರೀತಿಯಾಗಿ ಎದ್ದು ಆ ಒಂದು ಮರಣವನ್ನು ಗೆದ್ದು ಶಿಲುಬೆಯ ಎಲ್ಲ ಕಾರ್ಯವನ್ನು ನೆರವೇರಿಸಿ ಯಜ್ಞವಾಗಿ ಪರಲೋಕವನ್ನು ಆತನು ಆರೋಹಣ ಮಾಡಿದನು, ಸಿಂಹಾಸನದಲ್ಲಿ ಕೂತುಕೊಂಡನು. ವಾಕ್ಯ ಹೇಳ್ತದೆ, ನಿಮ್ಮನ್ನು ಕೂಡ ಅದೇ ರೀತಿಯಾಗಿ ಪರಲೋಕದಲ್ಲಿ ಆತನು ಕೂಡಿಸಿದ್ದಾನೆ ಎಂಬುದಾಗಿ. ಎಷ್ಟು ದೊಡ್ಡದಾಗಿರ್ತಕ್ಕಂಥ ಆಶೀರ್ವಾದ! ಈ ಲೋಕದ ಕುರ್ಚಿಗಳಲ್ಲ, ಪರಲೋಕದ ಸಿಂಹಾಸನಗಳಲ್ಲಿ ದೇವರು ನಿಮ್ಮನ್ನು ಕೂಡಿಸಿದ್ದಾನೆ. ಸಹೋದರ ಸಹೋದರಿಯೇ, ಈ ಸಮಯದಲ್ಲಿ ನಾವು ನಂಬುವವರಾಗೋಣ, ನಿರೀಕ್ಷೆ ಉಳ್ಳವರಾಗಿ ಜೀವಿಸುವವರಾಗೋಣ. ಈ ಒಂದು ನಿರೀಕ್ಷೆ ಅನ್ಯರಿಗಿಲ್ಲ. ಯಾಕಂದರೆ ಅವ್ರು ಏನಾಗ್ತಾರೋ ಅವರಿಗೆ ಗೊತ್ತಿಲ್ಲ, ಅವರ ಜೀವಿತ ಏನೆಂಬುದಾಗಿ ಅವರಿಗೆ ಗೊತ್ತಿಲ್ಲ. ನಿನಗಾದರೂ ದೇವರು ಸಿಕ್ಕಿದ್ದಾನೆ, ನಿನಗಾದರೂ ದೇವರ ಒಂದು ಕಾರ್ಯಗಳಿದ್ದಾವೆ, ನಿನಗಾದರೂ ದೇವರ ಒಂದು ಜ್ಞಾನ ಏನೆಂಬುದಾಗಿ ತಿಳಿದುಕೊಂಡು ನೀನು ಜೀವಿಸುವವನಾಗಿ ಇದೆಯಾ? 2026ನೇ ಪ್ರಾರಂಭದ ದಿವಸ ಮೊದಲುಗೊಂಡು ಡಿಸೆಂಬರ್ ತಿಂಗಳಿನ ಕೊನೆಯ ವಾರದವರೆಗೂ ಕೂಡ, ದಿವಸದವರೆಗೂ ಕೂಡ ನಿನ್ನ ಒಂದು ಜೀವಿತ ಸಂಪೂರ್ಣವಾಗಿ ದೇವರಿಗೆ ಒಳಗಾಗಿ ಭಯಭಕ್ತಿಯ, ವಿಧೇಯತೆಯ, ಅಧೀನತೆಯ, ದೇವರನ್ನು ಮೆಚ್ಚಿಸುವ ಕೃತಜ್ಞತೆಯ ಒಂದು ಜೀವಿತವಾಗಿ ಇರಲಿ ಎಂಬುದಾಗಿ ನೀನು ಪ್ರಾರ್ಥನೆ ಮಾಡಿ. ಸಮಯದಲ್ಲಿ ಮಹೋನ್ನತನು ಮಹಾಪರಿಶುದ್ಧನಾದ ಮಹಾದೇವರ ನಿಮಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡೋ ಸಹಾಯ ಮಾಡಿ ನಡೆಸಪ್ಪ. ಹೌದು ಕರ್ತನೆ, ಬಂಡು ಹೃದಯಗಳು, ಮೊಂಡು ಹೃದಯಗಳು, ಕಠಿಣ ಹೃದಯಗಳು, ಕೆಟ್ಟ ಹೃದಯಗಳು ಸ್ವಾಮಿ ಸಂಪೂರ್ಣವಾಗಿ ತೆಗೆದು ಹಾಕಿ, ನೀವು ಹೇಳಿದರೆ ಸ್ವಾಮಿ, ನಾನು ನಿಮ್ಮ ಕಠಿಣ ಹೃದಯವನ್ನು ತೆಗೆದು ಹಾಕಿ ಮೃದುವಾದ ಹೃದಯವನ್ನು ಕೊಡುವೆನು ಎಂಬುದಾಗಿ ಸ್ವಾಮಿ ನೀನು ಪ್ರವಾದಿಗಳ ಬಾಯಿಗಳ ಮೂಲಕವಾಗಿ ಮಾತಾಡಿರುವಂಥ ಆ ಒಂದು ಒಳ್ಳೆಯ ಮೆತ್ತನೆಯ ಹೃದಯ, ನಿನ್ನನ್ನು ಅಂಗೀಕಾರ ಮಾಡುವ ಹೃದಯ, ನಿನ್ನ ವಾಕ್ಯದ ಪ್ರಕಾರವಾಗಿ ನಡೆಯುವ ಹೃದಯ, ನಿನ್ನಲ್ಲಿಯೇ ಜೀವಿಸುವಂಥ ಒಳ್ಳೆಯ ಹೃದಯವನ್ನು ಸ್ವಾಮಿ ಕರ್ತನೆ ಈ ಸಭೆಗೆ ನೀನು ದಯಪಾಲಿಸಯ್ಯ. ವಾಕ್ಯವನ್ನು ಕೇಳುವ ದೂರದಲ್ಲಿಯೂ ಸಮೀಪದಲ್ಲಿಯೂ ಕೇಳುವಂಥವರೆಲ್ಲರಿಗೆ ಸ್ವಾಮಿ ನೀನು ಪ್ರಸಾದಿಸಯ್ಯ. ಸಂಪೂರ್ಣವಾದಂಥ ಸಹಾಯವನ್ನು ಕೊಡು ಸ್ವಾಮಿ. ಒಂದು ಹೊಸ ವರ್ಷದಲ್ಲಿ ಹೊಸಬರಾಗಿ ಹೊಸದಾದಂಥ ತೀರ್ಮಾನಗಳನ್ನು, ನಿರ್ಧಾರಗಳನ್ನು ತೆಗೆದುಕೊಂಡವರಾಗಿ ಜೀವಿಸಲಿಕ್ಕಾಗುವಂತೆ ಸಹಾಯ ಮಾಡಿ ನಡೆಸಿ, ಎಲ್ಲ ನಿನ್ನ ಚಿತ್ತ ನೆರವೇರಿಸ್ತಾ ಬರಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆ, ಆಮೇಲೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಿಗೆ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧ ದೇವರ ಶಾಶ್ವತವಾದ ಅನ್ಯತೆ ನಡೆಸಿ ಅಲಂಕರಿಸಿ ಬಲಪಡಿಸಲಿಕ್ಕೆ ಕೂಡಿ ಬಂದರೆ ಇವರ ಸಂಘಡಲ್ಲೂ ಸಕಲ ಸದ್ಭಕ್ತರ ಸಂಘಡಲ್ಲೂ ಯಾವತ್ತು ಪ್ರಪಂಚದ ಸಂಘಡಲ್ಲೂ ಸದಾ